ನಮಸ್ಕಾರ. ಬಿಸ್ನೆಸ್ ಮಾಡ್ಬೇಕಾದ್ರೆ ರೂಲ್ಸ್, ರೆಗ್ಯುಲೇಷನ್ಸ್ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಆದ್ರೆ ಈ ನಿಯಮಗಳೆಲ್ಲ ಒಂದು ಹೊರೆನಾ ಅಥವಾ ನಮ್ಮ ಬಿಸ್ನೆಸ್ ಬೆಳವಣಿಗೆಗೆ ಸಿಕ್ಕಿರೋ ಒಂದು ಅವಕಾಶನ? ಈ ಜಟಿಲ ಜಾಲ ಅಂದ್ರೆ ಈ ಕಾಂಪ್ಲೆಕ್ಸ್ ನೆಟ್ವರ್ಕ್ ಅನ್ನೇ ಒಂದು ಯಶಸ್ಸಿನ ದಾರಿಯಾಗಿ ಹೇಗೆ ಬದಲಾಯಿಸಬಹುದು? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆನೇ ಮಾತಾಡೋಣ. ನಾವು ಒಟ್ಟು 5 ಮುಖ್ಯ ಹಂತಗಳಲ್ಲಿ ಇದನ್ನ ನೋಡೋಣ. ನಿಯಮಗಳ ಗೊಂದಲವನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಹಿಡಿದು ಅದನ್ನ ನಮ್ಮ ಬಿಸ್ನೆಸ್ನ ಒಂದು ಸ್ಟ್ರಾಟಜಿಕ್ ಅಸ್ತ್ರವಾಗಿ ಹೇಗೆ ಬಳಸಬಹುದು ಅನ್ನೋವರೆಗೂ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಹೊಸ ದೃಷ್ಟಿಕೋನ ಸಿಗಲಿದೆ. ಸರಿ, ಹಾಗಿದ್ರೆ ಮೊದಲ ಭಾಗ ಶುರು ಮಾಡೋಣ. ಇವತ್ತಿನ ದಿನಗಳಲ್ಲಿ ಬಿಸ್ನೆಸ್ಗಳು ಎದುರಿಸೋ ನಿಯಮಗಳು ಎಷ್ಟೊಂದು ದೊಡ್ಡವು ಮತ್ತೆ ಎಷ್ಟು ಕಾಂಪ್ಲೆಕ್ಸ್ ಆಗಿವೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಅನೇಕ ಬಿಸ್ನೆಸ್ಗಳಿಗೆ ಹೀಗೆ ಅನಿಸೋದು ತುಂಬಾನೇ ಸಹಜ. ಯಾಕಂದ್ರೆ ಕಾನೂನುಗಳು, ನಿಯಮಗಳು, ಪರ್ಮಿಷನ್ಗಳು ಇವುಗಳ ಮಧ್ಯೆ ದಾರಿ ಹುಡುಕೋದು ನಿಜಕ್ಕೂ ಕಷ್ಟದ ಕೆಲಸ. ಈ ಗೊಂದಲ ಅನ್ನೋದು ಕೇವಲ ಸಾಮಾನ್ಯ ಅಲ್ಲ, ಇದೊಂದು ದೊಡ್ಡ ಚಾಲೆಂಜ್ ಕೂಡ. ನೋಡಿ, ಈ ಜಟಿಲ ಜಾಲನ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದನ್ನ ಒಂದು ಮನೆ ಕಟ್ಟೋ ಹಾಗೆ ಅನ್ಕೋಬೋದು. ಇದಕ್ಕೆ 3 ಲೇಯರ್ಸ್ ಇವೆ. ಫಸ್ಟ್ ಅಂದ್ರೆ ಅಡಿಪಾಯ ಇದ್ದ ಹಾಗೆ ಇಡೀ ಇಂಡಸ್ಟ್ರಿಗೆ ಅಪ್ಲೈ ಆಗೋ ಕಾನೂನುಗಳು. ಎರಡನೇದು ಗೋಡೆಗಳಿದ್ದಾಗೆ ಅಂದ್ರೆ ನಮ್ಮ ಸಿಟಿ ಅಥವಾ ಸ್ಟೇಟ್ಗೆ ಮಾತ್ರ ಇರೋ ಲೋಕಲ್ ರೂಲ್ಸ್. ಇನ್ನು 3ನೇ ಲೇಯರ್ ಅಂದ್ರೆ ಛಾವಣಿ, ಅಂದ್ರೆ ಬೇರೆ ದೇಶಗಳ ಜೊತೆ ಬಿಸ್ನೆಸ್ ಮಾಡ್ಬೇಕಾದಾಗ ಪಾಲಿಸಬೇಕಾದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಈ 3 ಸೇರ್ಕೊಂಡಾಗ ಮಾತ್ರ ನಮ್ಮ ವ್ಯಾಪಾರದ ಮನೆ ಗಟ್ಟಿಯಾಗಿ ನಿಲ್ಲುತ್ತೆ. ಸರಿ, ಈಗ ಈ ಜಟಿಲ ಜಾಲವನ್ನು ಭೇದಿಸೋಕೆ ಬೇಕಾದ ಟೂಲ್ಸ್ ಬಗ್ಗೆ ನೋಡೋಣ. ಈ ರೆಗ್ಯುಲೇಟರಿ ಪರಿಸರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಮುಂದೆ ಸಾಗಲು ಬೇಕಾದ ಪ್ರಮುಖ ಅಂಶಗಳು ಯಾವುವು ಅಂತ ಈ ಭಾಗದಲ್ಲಿ ನೋಡೋಣ. ಯಾವುದೇ ಕಂಪ್ಲೈನ್ಸ್ ಸ್ಟ್ರಾಟಜಿಯನ್ನ ಈ 3 ಮೂಲಭೂತ ಪಿಲ್ಲರ್ಗಳ ಮೇಲೆ ಕಟ್ಬೋದು. ಇವುಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಯಮಗಳನ್ನ ಫಾಲೋ ಮಾಡೋದು ತುಂಬಾನೇ ಸಿಸ್ಟಮ್ಯಾಟಿಕ್ ಆಗತ್ತೆ. ಮೊದಲನೇ ಪಿಲ್ಲರ್ ಲೈಸೆನ್ಸ್ ಮತ್ತು ಸರ್ಟಿಫಿಕೇಷನ್ಸ್. ಇವು ಒಂದು ಬಿಸ್ನೆಸ್ ಅನ್ನು ಕಾನೂನುಬದ್ಧವಾಗಿ ನಡೆಸೋಕೆ ಬೇಕಾದ ಎಂಟ್ರಿ ಟಿಕೆಟ್ ಇದ್ದಾಗೆ. ಇವುಗಳನ್ನು ಪಡೆಯೋದು ಮಾತ್ರ ಅಲ್ಲ, ಕರೆಕ್ಟ್ ಟೈಮಿಗೆ ರಿನ್ಯೂ ಮಾಡಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಎರಡನೇ ಪಿಲ್ಲರ್ ಸ್ಟ್ಯಾಂಡರ್ಡ್ಸ್ ಮತ್ತು ಗೈಡ್ಲೈನ್ಸ್. ಇವು ಒಂದು ಬಿಸ್ನೆಸ್ ಪ್ರತಿದಿನ ಹೇಗೆ ನಡಿಬೇಕು ಅನ್ನೋದನ್ನ ಹೇಳ್ತವೆ. ಪ್ರಾಡಕ್ಟ್ ಕ್ವಾಲಿಟಿಯಿಂದ ಹಿಡಿದು ಕಸ್ಟಮರ್ ಡೇಟಾ ಸೇಫ್ಟಿವರೆಗೂ ಎಲ್ಲವೂ ಈ ಗೈಡ್ಲೈನ್ಸ್ ಅಡಿಯಂಗೆ ಬರುತ್ತೆ. ಸರಿ, ಈಗ ವಿಷಯದ ಗಂಭೀರ ಭಾಗಕ್ಕೆ ಬರೋಣ. ಒಂದು ವೇಳೆ ಈ ನಿಯಮಗಳ ಜಟಿಲ ಜಾಲದಲ್ಲಿ ದಾರಿ ತಪ್ಪಿದ್ರೆ ಏನಾಗತ್ತೆ? ಕಂಪ್ಲಾಯನ್ಸ್ನಲ್ಲಿ ಫೇಲ್ ಆದ್ರೆ ಆಗೋ ಪರಿಣಾಮಗಳೇನು ಅಂತ ಈಗ ನೋಡೋಣ. ಇಲ್ಲಿರೋ ವ್ಯತ್ಯಾಸ ತುಂಬಾ ಕ್ಲಿಯರ್ ಆಗಿದೆ. ನೋಡಿ, ನಿಯಮಗಳನ್ನ ಸರಿಯಾಗಿ ಪಾಲಿಸಿದ್ರೆ ಮಾರ್ಕೆಟ್ನಲ್ಲಿ ಅವಕಾಶ, ಕಸ್ಟಮರ್ಗಳ ನಂಬಿಕೆ ಮತ್ತು ಸ್ಟೆಬಿಲಿಟಿ ಸಿಗುತ್ತೆ. ಅದೇ ಪಾಲಿಸದೆ ಹೋದ್ರೆ ಫೈನ್ಸ್, ಲೀಗಲ್ ಆಕ್ಷನ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕಷ್ಟಪಟ್ಟು ಗಳಿಸಿದ ಒಳ್ಳೆ ಹೆಸರಿಗೆ ಡ್ಯಾಮೇಜ್ ಆಗುತ್ತೆ. ಈ ರಿಸ್ಕ್ಗಳಲ್ಲಿ 2 ಮುಖ್ಯ ವಿಧಗಳಿವೆ. ಮೊದಲನೇದು ಫೈನಾನ್ಷಿಯಲ್ ಪೆನಾಲ್ಟಿಗಳು. ಇವು ನೇರವಾಗಿ ಬಿಸ್ನೆಸ್ಗೆ ಹೊರೆಯಾಡ್ತವೆ. ಆದ್ರೆ ಎರಡನೇದಿದೆಯಲ್ಲ, ಅಂದ್ರೆ ರೆಪ್ಯುಟೇಷನಲ್ ಡ್ಯಾಮೇಜ್, ಅದು ಇದಕ್ಕಿಂತಲೂ ಹೆಚ್ಚು ಡೇಂಜರಸ್. ಯಾಕಂದ್ರೆ ಹಣವನ್ನ ಹೇಗೂ ಮತ್ತೆ ಗಳಿಸಬಹುದು, ಆದ್ರೆ ಒಮ್ಮೆ ಕಳೆದುಕೊಂಡ ನಂಬಿಕೆಯನ್ನ ಮರಳಿ ಪಡೆಯೋದು ತುಂಬಾ ಕಷ್ಟ. ಇಲ್ಲಿಯವರೆಗೆ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳೋದು ಮತ್ತು ಅವುಗಳನ್ನ ಪಾಲಿಸ್ದಿದ್ರೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಈಗ ಆ ನಿಯಮಗಳಿಗಿಂತ ಒಂದು ಹೆಜ್ಜೆ ಮುನ್ನೆ ಇರೋದು ಹೇಗೆ, ಅಂದ್ರೆ ಪ್ರೊಆಕ್ಟಿವ್ ಆಗಿ ಹೇಗ್ ಕೆಲಸ ಮಾಡೋದು ಅಂತ ನೋಡೋಣ. ನೋಡಿ, ನಿಯಮಗಳು ಬದಲಾಗೋವರೆಗೂ ಕಾಯೋ ಬದಲು ಅದನ್ನ ಮೊದಲೇ ನಿರೀಕ್ಷಿಸ್ಬೋದು. ಅದಕ್ಕೆ ಮಾಡಬೇಕಾಗಿರೋದು ಇಷ್ಟೇ: ಸಂಬಂಧಪಟ್ಟ ಸರ್ಕಾರಿ ಸಂಸ್ಥೆಗಳ ಮೇಲೆ ಒಂದು ಕಣ್ಣಿಡ್ಬೇಕು, ರೂಲ್ಸ್ ಎಷ್ಟು ಬೇಗ ಬದಲಾಗುತ್ತೆ ಅಂತ ಗಮನಿಸ್ಬೇಕು, ಮತ್ತು ಆರ್ಗನೈಸೇಷನ್ ಒಳಗೆ ಯಾರು ಇದರ ಜವಾಬ್ದಾರಿ ತಗೋತಾರೆ ಅನ್ನೋದನ್ನ ಕ್ಲಿಯರ್ ಆಗಿ ಡಿಸೈಡ್ ಮಾಡಬೇಕು. ಹೀಗ್ ಮಾಡಿದ್ರೆ ಕಂಪ್ಲೈನ್ಸ್ ಅನ್ನೋದು ಒಂದು ಪ್ಲಾನ್ಡ್ ಪ್ರಾಸೆಸ್ ಆಗುತ್ತೆ. ಈಗ ನಾವು ಈ ಚರ್ಚೆಯ ಕೊನೆಯ ಮತ್ತು ಅತ್ಯಂತ ಪವರ್ಫುಲ್ ಭಾಗಕ್ಕೆ ಬಂದಿದ್ದೀವಿ. ಈ ರೂಲ್ ಬುಕ್ ಅನ್ನು ಕೇವಲ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕೆ ಮಾತ್ರ ಅಲ್ಲ, ಅದನ್ನ ಬಿಸ್ನೆಸ್ ಬೆಳವಣಿಗೆಗೆ ಹೇಗೆ ಬಳಸ್ಬೋದು ಅಂತ ಇಲ್ಲಿ ನೋಡೋಣ. ಈ ಒಂದು ಪ್ರಶ್ನೆ ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸತ್ತೆ. ನಿಯಮಗಳನ್ನ ಒಂದು ಅಡ್ಡಿಯಾಗಿ ನೋಡೋದನ್ನ ಬಿಟ್ಟು ಅದನ್ನ ಒಂದು ಅವಕಾಶವಾಗಿ ನೋಡಕ್ಕೆ ಇದು ಸಹಾಯ ಮಾಡುತ್ತೆ, ಅಲ್ವಾ? ಇದರ ಬಗ್ಗೆ ಒಂದು ಕ್ಷಣ ಯೋಚನಿಸಿ. ಕಷ್ಟಕರ ನಿಯಮಗಳನ್ನ ನಾವು ತುಂಬಾನೇ ಎಫಿಷಿಯೆಂಟ್ ಆಗಿ ಪಾಲಿಸಿದ್ರೆ ಹೊಸ ಕಾಂಪಿಟೇಟರ್ಸ್ ಮಾರುಕಟ್ಟೆಗೆ ಬರೋದು ಕಷ್ಟ ಆಗತ್ತೆ. ಒಳ್ಳೆ ಕಂಪ್ಲೈನ್ಸ್ ಇಟ್ಕೊಂಡ್ರೆ ಕಸ್ಟಮರ್ಗಳ ದೃಷ್ಟಿಯಲ್ಲಿ ನಾವು ಹೆಚ್ಚು ನಂಬಿಕಸ್ಥರಾಗಿ ಕಾಣಿಸ್ತೀವಿ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಹೊಸ ನಿಯಮಗಳೇ ಹೊಸ ಬಿಸ್ನೆಸ್ ಅವಕಾಶಗಳನ್ನ ಹುಟ್ಟುಹಾಕಬಹುದು. ಹಾಗಿದ್ರೆ ಕೊನೆಯದಾಗಿ ಹೇಳಬೇಕಾದ್ದು ಇಷ್ಟೇ: ನಮ್ಮ ಮೈಂಡ್ಸೆಟ್ ಅನ್ನೇ ಬದಲಾಯಿಸಬೇಕು. ನಿಯಮಗಳನ್ನ ಕೇವಲ ಒಂದು ಖರ್ಚು, ಒಂದು ಬೋರಿಂಗ್ ಕೆಲಸ ಅಥವಾ ಬಿಸ್ನೆಸ್ಗೆ ಬ್ಲಾಕರ್ ಅಂತ ನೋಡೋ ಬದಲು ಅದನ್ನ ಒಂದು ಆಸ್ತಿ,
ಕಾಂಪಿಟೇಟರ್ಸ್ನಿಂದ ನಮ್ಮನ್ನ ಕಾಪಾಡೋ ಕೋಟೆ ಮತ್ತು ಹೊಸ ಇನ್ನೋವೇಷನ್ಗಳಿಗೆ ಒಂದು ಪ್ರೇರಣೆ ಅಂತ ನೋಡ್ಬೇಕು. ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳೋಣ. ಪಾಲಿಸುತ್ತಿರುವ ಈ ನಿಯಮಗಳು ನಿಜವಾಗಲೂ ಅಡೆತಡೆಗಳೇ ಅಥವಾ ಅವು ಯಶಸ್ಸಿನ ಕಡೆಗೆ ದಾರಿ ತೋರ್ಸೋ ಒಂದು ಬ್ಲೂಪ್ರಿಂಟ್ ಆಗಬಹುದೇ? ಇದರ ಉತ್ತರ ನಮ್ಮ ದೃಷ್ಟಿಕೋನವನ್ನು ಅವಲಂಬಿಸಿರುತ್ತೆ.